ಬಿಜೆಡ್ ಜಮೀರ್ ಅಹ್ಮದ್ ಅವರಿಗೆ ಡಿಸಿಎಂ ಸಚಿವ ಸ್ಥಾನ ನೀಡುವಂತೆ ಉಪ್ಪಿನಬೇಡಗೇರಿ ಅಮೀನ್ಬಾವಿ ಗ್ರಾಮಸ್ಥರ ಪ್ರತಿಭಟನೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ತಾಲೂಕಿನ ಉಪ್ಪಿನಬೇಡಗೇರಿ ಮತ್ತು ಅಮೀನ್ಬಾವಿ ಗ್ರಾಮದ ಬಸ್ ನಿಲ್ದಾಣದ ಹತ್ತಿರ ತವಣಪ್ಪ ಅಷ್ಟಿಗೆ ಅಭಿಮಾನಿಗಳ ಬಳಗದ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಸೇರಿದಂತೆ ಅನೇಕರು ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ಅವರಿಗೆ ನೂತನ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಉಪ್ಪಿನಬೇಡಗೇರಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಉಪ್ಪಿನಬೇಡಗೇರಿಯ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಹಾವೀರ್ ಅಷ್ಟಿಗಿ ಮಾತನಾಡಿ, ರಾಜ್ಯದಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಎರಡನೆಯ ಲಿಸ್ಟ್ನಲ್ಲಿ ಡಿಸಿಎಂ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು. ಒಂದು ವೇಳೆ ನೀಡದಿದ್ದರೆ ಮುಂಬರುವ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಮೆಹಬೂಬ್ ಖಾನ್ ಪಠಾಣ್, ಬಸೀರ್ ಅಹ್ಮದ್, ಅಕ್ಬರ್ ಲಂಗೋಟಿ, ಮುಸ್ತಾಕ್ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ನಾವು ನಮ್ಮ ಜಮೀರ್ ಅಹ್ಮದ್ ಅವರಿಗೆ ಮೊದಲೇ ಇದರೊಳಗೆ ಸಚಿವ ಸ್ಥಾನ ತೆಗಬೇಕಾಗಿತ್ತು, ಆದ ಕಾರಣ ಸಿಕ್ಕಿಲ್ಲ. ಬರುವ ಮುಂದಿನದೊಳಗೆ ಅವರಿಗೆ ನಮ್ಮ ಒಂದು ಕರ್ನಾಟಕ ರಾಜ್ಯದಿಂದ ಮುಖ್ಯಮಂತ್ರಿ ಆಗಲಿ, ಮುಂದೆ ನಮ್ಮ ಇದರಿಂದ ಯಾರು ದಿಲ್ಲಿಂದ ಆಗಲಿ, ಎಲ್ಲ ಲೀಡರ್ಸ್ ಆಗಲಿ, ದಯವಿಟ್ಟು ಅವರಿಗೆ ಎರಡನೇ ಇದರೊಳಗೆ ಅವಕಾಶ ಮಾಡಿಕೊಡ್ಬೇಕು. ಇದನ್ನು ನಾವು ಸಾಂಕೇತಿಕವಾಗಿ ಒಂದು ವೇಳೆ ನಮ್ಮ ಉಪ್ಪಿನಬೇಡಗೇರಿ ಗ್ರಾಮದಿಂದ ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ದಯವಿಟ್ಟು ಬರೋ ದಿನದೊಳಗೆ ಎರಡನೇ ಸಚಿವ ಇದ್ರೊಳಗೆ ಅವರ ಸಚಿವ ಆಕಾಂಕ್ಷೆ ಅದಾರ ಮತ್ತು ಬಡವರು ಬಂದು ಅದಾರ. ಎಲ್ಲ ಇದಕ್ಕೊಂದು ಸೌಕ ಮಾಲೀಕಾಗ ಕೆಲಸ ಮಾಡ್ತಾ ಇದ್ದಾರೆ ಜಮೀರ್ ಅಹ್ಮದ್ ಅವರು. ಆದ ಕಾರಣ ಬರೋ ದಿನದೊಳಗೆ ಅವ್ರಿಗೆ ಎರಡನೇ ಇದ್ರ ಸಂಪುಟದೊಳಗೆ ಅದನ್ನ ಅವ್ರಿಗೆ ಸಚಿವ ಸ್ಥಾನ ಕೊಡ್ಬೇಕಂತ ಕೇಳ್ಕೊಳ್ತಾನೆ. ಮತ್ತು ಈ ಏನು ಜೇರ್ ಕಟ್ ಅವ್ರು ಕೊಡ್ಲಿಕ್ಕಂದ್ರೆ ಇದು ಸಾಂಕೇತಿಕವಾಗಿ ಒಂದು ಕಾರ್ಯಕ್ರಮ ಮಾಡ್ಯವು. ಇನ್ನು ಅವ್ರು ಜೇರ್ ಕಟ್ಟದಾಗ ಕೊಡ್ಲಿಕ್ಕಂದ್ರೆ ಬರೋ ದಿನದೊಳಗೆ ನಾವು ದೊಡ್ಡ ಪ್ರಮಾಣ ಒಂದು ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ನಮಸ್ಕಾರ. ನಾನು ಮಹಾವೀರ್ ಅಷ್ಟಿಗಿ, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ. ಇವತ್ತಿನ ದಿವಸ ಈಗ ನಾವು ಏನು ಸ್ಟ್ರೈಕ್ ಮುಖಾಂತರ ಇವತ್ತು ಒಂದು ಸಾಂಕೇತಿಕವಾಗಿ ಒಂದು ರೋಡ್ ಶೋ ಮಾಡೋ ಮುಖಾಂತರ ನಾವು ಏನು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡೆವು. ನಮ್ಮ ಅಂದ್ಕೊಂಡಿದ್ದ ವಿಷಯ ಏನಂದರೆ, ನಮ್ಮ ಕರ್ನಾಟಕ ಸರ್ಕಾರ ಸಂಪುಟ ಮಿನಿಸ್ಟರ್ ಏನು ಎಲ್ಲರೂ ಸಂಪುಟದಾಗ ಏನು ಸರ್ಕಾರಿಸಿದ್ದಾರೆ ಅದರ ಮೊದಲೇ ಲಿಸ್ಟ್ ಒಳಗೆ ನಮ್ಮ ಜಮೀರ್ ಅಹ್ಮದ್ ಸಾಹೇಬ್ರದ ಹೆಸರು ಇಲ್ಲ ಅಂಥೇಳಿ ತಿಳಿದು ಬಂದಿದೆ. ಅದರಗೋಸ್ಕರ ನಾವು ಎಲ್ಲರೂ ಪ್ರತಿಭಟನೆ ಮಾಡ್ಲಿಕ್ಕತ್ತೀವಿ. ಯಾಕಂದ್ರೆ ಮತ್ತು 10-15 ದಿವಸ ಬಿಟ್ಟು ಮತ್ತೊಮ್ಮೆ ಸಂಪುಟದ ವಿಚಾರ ಆಗುವಾಗ, ಎರಡನೇ ಪಟ್ಟಿ ಬಿಡುಗಡೆ ಆಗುವಾಗ ನಮ್ಮದು ವಿನಂತಿ ಏನೈತಿ ಅಂದರೆ, ನಮ್ಮ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧೀಜಿ ಅವ್ರಿಗೆ ಹಾಗೂ ಪ್ರಿಯಾಂಕ್ ಸಾಹೇಬ್ರ ಖರ್ಗೆ ಅವ್ರಿಗೆ ಹಾಗೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಾಗೂ ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ನಮ್ಮ ಕಳಕಳಿ ಮನವಿ ಏನೈತೆ ಅಂದರೆ, ನಮ್ಮ ಜಮೀರ್ ಅಹ್ಮದ್ ಖಾನ್ ಅವರು ಒಂದು ಬಡವರ ಭಗವಾನ್ ಅಂದರೂ ಅಡ್ಡಿ ಇಲ್ಲ. ಯಾಕಂದರೆ ಎಲ್ಲರೂ ಸುಖ ದುಃಖದಲ್ಲಿ ಬಂದು ಹಾಜರಾಗಿರ್ತಾರೆ. ನಮ್ಮ ಕರ್ನಾಟಕದ ನಮ್ಮ ಮುಸ್ಲಿಂ ಲೀಡರ್ ಎಲ್ಲರೂ ನಮ್ಮ ಇಡೀ ಕರ್ನಾಟಕಕ್ಕೆ ಒಂದು ಮಾಸ್ ಲೀಡರ್ ಆಗಿ ಒಂದು ಯಾವುದೋ ಒಂದು ಕೆಲಸ ಕಾರ್ಯ ಒಳಗೆ ಭಾಗವಹಿಸ್ತಾರೆ. ಯಾರ್ದು ಬಡವರದು ತ್ರಾಸಿರಲಿ, ಏನೋ ದವಾಖಾನಿದ ಪ್ರಶ್ನೆ ಇರಲಿ, ಎದರದು ಆಗಲಿ, ಅವರು ಸ್ವತಃ ಹೋಗಿ ಶೀಘ್ರ ಹೋಗಿ ಅವ್ರ ಜಗದಲ್ಲಿ ಮುಟ್ಟಿ ಅವ್ರದ್ದು ಏನು ತ್ರಾಸನ್ನು ಹೋಗಿ ನೋಡೋರು. ಯಾರ ನಮ್ಮ ಕರ್ನಾಟಕದಲ್ಲಿ ಮಿನಿಸ್ಟರ್ ಅದಾರ ಅಂದ್ರೆ ಅದು ಬಿಜೆಡ್ ಜಮೀರ್ ಅಹ್ಮದ್ ಅವ್ರಿಗೆ. ಅವರೇ ಕೂಡ ಪ್ರತಿಯೊಂದು ಬಡವರ ಭಗವಾನ್ ಯಾರಂದ್ರೆ ನಮ್ಮ ಕರ್ನಾಟಕಕ್ಕೆ ಈಗ ಸದ್ಯ ಮಟ್ಟಿಗೆ ಹೇಳ್ಬೇಕಂದ್ರೆ ನಮ್ಮ ಜಮೀರ್ ಅಹ್ಮದ್ ಸಾಹೇಬ್ರು. ಯಾಕಂದ್ರೆ ಪ್ರತಿಯೊಂದು ನಮ್ಮ ಲಾಸ್ಟ್ ಟೈಮ್ ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ಆದಾಗ ಒಂದು ಮಗಳದ ಆಪರೇಷನ್ ಇದ್ದಾಗ ಅವರು ಅದೇ ಕತಿ ಅಂದ್ರೆ ಅಂದ್ರೆ ಪ್ರತಿಭಟನೆ ನಾವು ನಮಗೆ ಸಚಿವ ಸ್ಥಾನ ಸಿಗಬೇಕು, ಡಿಸಿಎಂ ಸ್ಥಾನ ಸಿಗಬೇಕು. ಅದ್ರಾಗ ಅಂದ್ರೆ ನಮ್ಮ ಎಲ್ಲ ಹಿಂದುಳಿದ ವರ್ಗದಾರರಿಗೆ ಒಂದು ದೊಡ್ಡ ಮಾಸ್ ಲೀಡರ್ ಅಂತೇಳಿ ನೇತಾ ಏನು ನಮಗೆ ಆಯ್ಕೆಯಾಗಿ ಬಂದಿದ್ದಾರೋ ಅವ್ರಿಗೋಸ್ಕರ ನಾವು ಸರ್ಕಾರದಲ್ಲಿ ಕಳಕಳಿ ಮನವಿ ಮಾಡಿಕೊಳ್ತೀವಿ. ನಮಗೆ ಯಾವುದೋ ಪರಿಸ್ಥಿತಿ ಒಳಗೆ ನಮಗೆ ನಮ್ಮ ಮನವಿ ಸ್ವೀಕರಿಸಬೇಕಂತೇಳಿ ನಾನು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಕಡೆ ಹಾಗೂ ನಮ್ಮ ಕಾಂಗ್ರೆಸ್ ಲೀಡರ್ ನಮ್ಮ ಇವರು ರಾಹುಲ್ ಗಾಂಧಿ ಅವರು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಕೇಂದ್ರ ಸರ್ಕಾರದಾಗ ಅಧ್ಯಕ್ಷರಿದ್ದಾರೆ ಕೇಂದ್ರದಾಗ ಅವರು ಖರ್ಗೆ ಅವರು, ಇವರು ಎಲ್ಲರೂ ಕೂಡ ನಮ್ಮ ಜಮೀರ್ ಅಹ್ಮದ್ ಸಾಹೇಬ್ರಿಗೆ ಸಚಿವ ಸ್ಥಾನ ನೀಡಬೇಕಂತ ಹೇಳಿ ಎಲ್ಲರದು ನಮ್ಮ ಕಳಕಳಿ ವಿನಂತಿ ಐತೆ ಅಂತ ಹೇಳ್ಕೋತೇನೆ. ನನ್ನ ಹೆಸರು
ಬಶೀರ್ ಅಹಮದ್ ಮಾಳ್ಗಿಮನೆ ಅಂತೇಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ. ಇವತ್ತಿನ ದಿವಸ ನಾವಿಲ್ಲಿ ಎಲ್ಲರೂ ಕೂಡಿದ್ದ ನಮ್ದು ಮೇನ್ ಉದ್ದೇಶ ಏನಂದ್ರೆ ನಮ್ಮ ಡಿವಿಷನ್ ಜಮೀದಾರ್ ಸಾಹೇಬ್ರವ್ರಿಗೆ ಫಸ್ಟ್ ಲಿಸ್ಟ್ನ್ಯಾಗ ಏನು ಸಚಿವ ಸ್ಥಾನ ನೀಡಿಲ್ಲ, ಸೆಕೆಂಡ್ ಲಿಸ್ಟ್ನ್ಯಾಗ ಅವ್ರಿಗೆ ಸಚಿವ ಸ್ಥಾನ ನೀಡ್ಬೇಕಂತೇಳಿ ನಮ್ಮಿಂದ ಕಳೆ ವಿನಂತಿ ಇದೆ. ಮೊಹಮ್ಮದ್ ಜಾಕೀರ್ ಜಾಲೆಗಾರ್. ನಮಸ್ಕಾರ. ನಮ್ಮ ಜಮೀಲ್ ಖಾನ್ ಸಾಹೇಬ್ರೆ ಎಲ್ಲರೂ ನಮ್ಮ ಹಿಂದೂ ಮುಸಲ್ಮಾನ್ ಎಲ್ಲರಿಗೂ ಬಾಂಧವರು. ಈ ಸಸುತಾನ ನೀವು ತಕೊಂಡಿದ್ದಕ್ಕೆ ನಮ್ಗೆ ಭಾಳ ಕೆಟ್ಟ ಅನಿಸೈತಿ. ಈ ಸಸುತಾನ ಅವ್ರಿಗೆ ಕೊಡು ಮಠ ನಾವು ಹಿಂದೆ ಸರಂಗಿಲ್ಲ. ಈ ಸಸುತಾನ ಕೊಡಬೇಕು ಅವ್ರಿಗೆ ಅಂದ್ರೆ ಕೊಡಬೇಕು. 2ನೇ ಲಿಸ್ಟ್ ಒಳಗೆ ಅವ್ರಿಗೆ ಹೆಸರು ಬರಬೇಕು. ಬರಲಿಲ್ಲ ಅಂದ್ರೆ ಇದನ್ನು ನಾವು ಮುಂದುವರೆಸ ಸಾಧ್ಯ ಐತೆ. ಹಸನ್ ಸಾಬ್ ನರ್ಗುಂದ್. ಇವತ್ತು ನಮ್ಮ ಕಾಂಗ್ರೆಸ್ಗೆ ಜಮೀರ್ ಅಹಮದ್ ಖಾನ್ಗೆ 2ನೇ ಲಿಸ್ಟ್ ಒಳಗೂ ನಾವು ಕೊಡಬೇಕು. ನೀವು ಕೊಡಬೇಕು. ಯಾಕೆ ಕೊಟ್ಟಾಗ ಅನ್ನೋದು ನಾವು ಹರ್ತಾಳ ಮಾಡೋದಿಲ್ಲ. ಯಾಕಂದ್ರೆ ನೀವು ಕೊಡಲಿಲ್ಲ, ನಾವು ಇದೇ ನಮೂನಿ ಗತ್ತ ನಾವು ಪೂರ ಕರ್ನಾಟಕದಾಗ ನಾವು ಎಲ್ಲ ಇದು ಮಾಡ್ತೇವೆ ಅನ್ನೋದು ನಾವು ಒಂದು ವಚನ ಕೊಡಾಕತ್ತೇವೆ ಅಮೀನ್ವಾಲಿಂದ. ನೀವು ಕೊಡಲೇಬೇಕು. ಸಚಿವ ಸ್ಥಾನ ಅವ್ರಿಗೇನು ಸಿಕ್ಕಿತ್ತು ಅದನ್ನು ಕೊಡ್ಬೇಕ್ರಿ. ಒಂದು ನಾಳೆ ಅವ್ರು ಕೊಡಲಿಲ್ಲ ಮತ್ತು ನಾವು ಇದೇ ನಮೂನೆ ನಡೆಸ್ತೇವೆ ಅನ್ನೋದು ನಾವು ಮುಂದುವರಿಸ್ತೇವೆ ಅನ್ನೋದು ವಿಚಾರ ಮಾಡಬೇಕು. ಕೊಡಲೇಬೇಕು. ನಾವು ಹಿಂದೂ ಮುಸಲ್ಮಾನ್ ಎಲ್ಲರೂ ಇದಕ್ಕೆ ಬೇಕಾಗಿದ್ದು ಮನುಷ್ಯ ಜಮೀರ್ ಖಾನ್ ಆ ಸದಸ್ಯನ ಕೊಡಬೇಕು. ಗೌಸ್ ಖಾನ್, ಮಹಬೂಬ್ ಖಾನ್, ಹುಬ್ಬಳ್ಳಿ. ಜಮೀದ್ ಅಹಮದ್ ಅವ್ರಿಗೆ ನಮ್ಮ ಸಚಿವ ಸ್ಥಾನ ಅವ್ರಿಗೆ ಕೊಡಬೇಕು. ನಾವು ಕೊಡೋ ಮಟ್ಟ ಕೊಡೋದು ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ. ಜಮೀರ್ ಅಹಮದ್ ಸಾಹೇಬ್ರಿಗೆ ಶಿಸ್ತನ ಕೊಡ್ರಿ. ಫಸ್ಟ್ ಲಿಸ್ಟ್ನಾಗ ಬರ್ಬೇಕಾಗಿತ್ತು, ಸೆಕೆಂಡ್ ಲಿಸ್ಟ್ನಾಗ ಕೊಡಬೇಕು. ಒಳ್ಳೆ ನಮ್ಮ ಅಷ್ಟಿಗೆ ಅವ್ರಿಗೂ ನಾಳೆ ಟಿಕೆಟ್ ಸಿಗೋಂಗೆ ಮಾಡಬೇಕು. ಕೊಡದೇ ಇದ್ರೆ ಮತ್ತೆ ಹೋರಾಟ ಮಾಡ್ತಾರೆ.